ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮುಖ್ಯಮಂತ್ರಿ ಕಚೇರಿಯಿಂದ ಅಚ್ಚರಿಯ ಸುದ್ದಿಯೊಂದು ಹೊರಗಡೆ ಬರ್ತಾ ಇದೆ. ಡೆಲ್ಲಿಯಲ್ಲಿ ಸುದೀರ್ಘ ಮಾತುಕತೆ, ಖರ್ಗೆ ಅವರ ಜೊತೆ ಸತೀಶ್ ಜಾರಕಿಹೊಳಿ ಅವರ ಮೀಟಿಂಗ್ ನಡೆದಿರುವ ಹೊತ್ತಲ್ಲೇ ಸಿಎಂ ಆಫೀಸಿಂದ ಬರ್ತಾ ಇರುವಂತಹ ಸುದ್ದಿ ಈಗ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು ಏನಾಗ್ತಾ ಇದೆ. ಹಾಗಾದರೆ ಡೆಲ್ಲಿ ಮಟ್ಟದಲ್ಲಿ ಮತ್ತು ಸತೀಶ್ ಜಾರಕಿಹೊಳಿ ಅವರು ಹೊತ್ತು ತಂದಿರುವಂಥ ಕ್ಲಿಯರ್ ಮೆಸೇಜ್ ಏನು? ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ನಲ್ಲಿ ನಿಗೂಢವಾಗಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅವರವ್ರದ್ದೇ ಲೆಕ್ಕಾಚಾರ ಹಾಕ್ಕೊಳ್ತಿರೋದು ಒಂದು ಕಡೆ ಆದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಹಳ ಕುತೂಹಲಕಾರಿ ನಡೆ ಈಗ ಗಮನ ಸೆಳೀತಾ ಇರೋದು. ಸತೀಶ್ ಜಾರಕಿಹೊಳಿ ಅವರನ್ನು ಕಳಿಸಿಕೊಟ್ಟಿದ್ದೇ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ವಿಚಾರ ಈಗ ಕೈಪಾಳ್ಯದಲ್ಲಿ ಸದ್ದು ಮಾಡ್ತಿರೋದು. ಯಾಕಂದರೆ ಈ ಹೊತ್ತಲ್ಲಿ ಡೆಲ್ಲಿಗೆ ಹೋಗಿ ಮಾತುಕತೆ ಮತ್ತೊಂದು ಸಾಧ್ಯವಿಲ್ಲ. ಎಲ್ಲವೂ ಓವರ್ ದಿ ಫೋನ್ ಆಗೋದು ಇಲ್ಲ ಈ ಕಾಲದಲ್ಲಿ. ಹಾಗಾಗಿ ಅನಿವಾರ್ಯವಾಗಿ ಕೆಲವು ಸಂದೇಶ ಕಳಿಸ್ಕೊಡ್ಬೇಕಿತ್ತು, ಕೆಲವು ಅಂಶಗಳನ್ನು ಅಲ್ಲಿಗೆ ತಲುಪಿಸ್ಬೇಕಿತ್ತು. ಅದನ್ನು ಕ್ಲಿಯರ್ ಮಾಡಿ ಬಂದ್ರ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಪರವಾಗಿ ಅನ್ನುವಂಥ ಒಂದು ಚರ್ಚೆ ಕೂಡ ನಡೀತಾ ಇದೆ. ಹಾಗಾದರೆ ಸಿದ್ದರಾಮಯ್ಯನವರು ಯಾರಿಗೆ ಪಟ್ಟ ಕಟ್ಟುವ ತಯಾರಿಯಲ್ಲಿದ್ದಾರೆ, ಸಿದ್ದರಾಮಯ್ಯನವರು ಕೆಳಗಿಳಿಯೋದು ಅನ್ನುವ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರಾ ಅನ್ನೋದಕ್ಕೆ ಒಂದು ಸೂಚನೆ ಸಿಗ್ತಾ ಇರೋದು. ಕಳೆದ 4 ದಿನಗಳಿಂದ ಸಿದ್ದರಾಮಯ್ಯನವರು ತ್ವರಿತಗತಿಯಲ್ಲಿ ಅತ್ಯಂತ ವೇಗವಾಗಿ ಕೆಲವು ಇಂಪಾರ್ಟೆಂಟ್ ವರ್ಗಾವಣೆ ಫೈಲ್ಗಳನ್ನು ಮೂವ್ ಮಾಡ್ತಿದ್ದಾರಂತೆ ಮತ್ತು ಕೆಲವು ಕಡತಗಳಿಗೆ ಸಹಿ ಮಾಡಿ ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿ ಈಗ ಹೊರಗಡೆ ಬರ್ತಿದೆ. ಸಿಎಂ ಆಫೀಸ್ ಕಡೆಯಿಂದ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಅಂದರೆ ತಯಾರಿ ಮಾಡ್ಕೊಳ್ಬೇಕು. ಇರೋದಕ್ಕೆ ಖಂಡಿತವಾಗಿಯೂ ಕಾನೂನು ಹೋರಾಟದ ಮೂಲಕ ಸಿದ್ದರಾಮಯ್ಯನವರು ಪ್ರಯತ್ನ ಮಾಡ್ತಾರೆ. ತಾನಾಗೆ ಬಿಟ್ಟುಕೊಟ್ಟು ಕೆಳಗಿಳಿದು ನಡೆಯಲ್ಲ. ಆದರೆ ಇಡಿ ನಡೆಯನ್ನು ಗೆಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಇಡಿ ಯಾವ ಸೆಕ್ಷನ್ ಅಡಿ ಕೇಸ್ ಹಾಕ್ಕೊಂಡಿದೆ ಅನ್ನೋದು ಕೂಡ ನಿಗೂಢವಾಗಿದೆ. ಇಡಿಗ ರೈಟ್ಸ್ ಇದೆ ಎಲ್ಲವನ್ನ ಗೌಪ್ಯವಾಗಿಡೋದು, ಆರೋಪಿಗೆ ಏನನ್ನು ತಿಳಿಸದೇನೆ ಪ್ರೊಸೀಡ್ ಮಾಡ್ಬೋದು. ಕೋರ್ಟ್ಗೆ ಜಾಮೀನು ತಗೊಳ್ಳೋಕೆ ಹೋದರೂ ಅಲ್ಲೂ ಕೂಡ ರಿವೀಲ್ ಆಗದಂತೆ ಮುಚ್ಚಿದ ಲಕೋಟೆಯಲ್ಲಿ ಕೊಡುತ್ತೆ ಇಡಿ ನ್ಯಾಯಮೂರ್ತಿಗಳಿಗೆ ಇನ್ಫಾರ್ಮೇಷನನ್ನು. ಹಾಗಿರುವಾಗ ಕಾನೂನು ಹೋರಾಟವೂ ಈಗ ಸವಾಲಾಗಿ ಪರಿಣಮಿಸಿದೆ. ಸೊ ಇಡಿ ಮುಂದಿನ ಹೆಜ್ಜೆಯನ್ನು ಗೆಸ್ ಮಾಡೋದಕ್ಕಾಗಲ್ಲ. ಹೆಚ್ಚು ಕಡಿಮೆ ಆಗದಂತೆ ಪಕ್ಷಕ್ಕೆ, ಸರ್ಕಾರಕ್ಕೆ ಸಂಕಷ್ಟ ಬರದಂತೆ ತಯಾರಿಯಂತೂ ಮಾಡಿಟ್ಕೊಳ್ಬೇಕು. ಹೋರಾಟದ ಜೊತೆಗೆ ತಯಾರಿ, ಪ್ಲ್ಯಾನ್ ಬಿ ಕೂಡ ರೆಡಿ ಇರಲೇಬೇಕು. ಅದರ ಭಾಗವಾಗಿಯೇ ಮುಖ್ಯಮಂತ್ರಿಗಳು 4 ದಿನಗಳಿಂದ ಬಹಳ ಅರ್ಜೆಂಟಲ್ಲಿ ಫೈಲ್ಗಳನ್ನು, ಇಂಪಾರ್ಟೆಂಟ್ ಕೆಲಸಗಳನ್ನು ಮುದ್ರೆ ಒತ್ತಿ ಸಹಿ ಹಾಕೋ ಕೆಲಸಗಳನ್ನೆಲ್ಲ ಮುಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವ್ರನ್ನಷ್ಟೇ ಅಲ್ಲ, ವೇಣುಗೋಪಾಲ್ ಅವ್ರನ್ನೂ ಕೂಡ ಮೀಟ್ ಆಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಖರ್ಗೆ ಅವರ ಜೊತೆಗೆ 1 ಗಂಟೆ, ವೇಣುಗೋಪಾಲ್ ಅವ್ರ ಜೊತೆಗೂ ಕೂಡ ಸುದೀರ್ಘ ಮಾತುಕತೆಯಾಗಿದೆ. ದಲಿತ ಮುಖ್ಯಮಂತ್ರಿ, ಹಿಂದುಳಿದ ದಲಿತ ಸಮುದಾಯಕ್ಕೆ ಸೇರಿದಂತಹ ಯಾರಾದರೂ ಒಬ್ಬರು ಆಯ್ಕೆಯಾಗಬೇಕು ಅನ್ನೋದು. ಈಗಿರೋರ ಪೈಕಿ ರೇಸಲ್ಲಿರೋರು ಅಂತ ನೋಡೋದಕ್ಕೆ ಹೋದರೆ ಒಕ್ಕಲಿಗ ಸಮುದಾಯದವರು ಇದ್ದಾರೆ, ಲಿಂಗಾಯತ ಸಮುದಾಯದವರು ಇದ್ದಾರೆ, ಹಾಗೆ SC ST ಸಮುದಾಯದಿಂದ ಭರ್ಜರಿ ಪೈಪೋಟಿ ಇದೆ ಇಲ್ಲಿ ಗಮನಿಸೋದಕ್ಕೆ ಹೋದರೆ. ಸೊ ಇರೋರ ಪೈಕಿ ದಲಿತ CM, ಹಿಂದುಳಿದ ಅಥವಾ ದಲಿತ ಅಂತ ಬಂದರೆ ದಲಿತ ಆಕಾಂಕ್ಷಿಗಳೇ ಹೆಚ್ಚು ಇದ್ದಾರೆ. ಪರಮೇಶ್ವರ್ ಅವರಿರಬಹುದು, ಸತೀಶ್ ಜಾರಕಿಹೊಳಿ ಅವರಿರಬಹುದು, ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಈ ಸಲ ಮೇಲ್ವರ್ಗಕ್ಕಲ್ಲ, ಈ ರೀತಿ ಸಮುದಾಯಗಳಿಗೇ ಅವಕಾಶ ಮಾಡಿಕೊಡಲೇಬೇಕು ಮತ್ತು ನಮ್ಮ ಒಗ್ಗಟ್ಟು ಪ್ರದರ್ಶನ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಈ ನಿಟ್ಟಿನಲ್ಲಿ ಬದಲಾಗೋ ಪರಿಸ್ಥಿತಿ ಬಂದರೆ ಅಂಥ ಟೈಮ್ ಅನಿವಾರ್ಯ ಅನ್ನೋದೇ ಆದರೆ ಇದೇ ಆಗಬೇಕು ಹೈಕಮಾಂಡ್ ನಿರ್ಧಾರ ಅನ್ನೋ ನಿಟ್ಟಿನಲ್ಲಿ ಒಂದು ಕಠಿಣ ಸಂದೇಶವನ್ನು ಸಿದ್ದರಾಮಯ್ಯನವರ ಟೀಮ್ ರವಾನಿಸಿದಂತೆ ಕಾಣಿಸ್ತಾ ಇದೆ. ಇದು ಬರೀ ಸತೀಶ್ ಜಾರಕಿಹೊಳಿ ಅವರೊಬ್ಬರೇ ಮಾಡ್ತಿರೋ ಪ್ರಯತ್ನ ಅಂತ ಅರ್ಥೈಸೋದಕ್ಕಿಂತ ಸಿದ್ದರಾಮಯ್ಯನವರೇ ಮುಂದಿನ ತಯಾರಿಯನ್ನು ಮಾಡಿಸ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೊ ಹೈಕಮಾಂಡ್ ಇದನ್ನೆಲ್ಲ ಗಮನಿಸಿ ಇಲ್ಲಿ ಅವ್ರನ್ನ ಯಾರನ್ನೇ ಮಾಡಿದ್ರು ಮತ್ತು ಚಟಾಪಟಿ ಅಂತ ಖರ್ಗೆ ಅವರನ್ನೇ ಕಳಿಸಿಕೊಡುತ್ತೋ ಅಥವಾ ಸಿದ್ದರಾಮಯ್ಯನವರು ಹೇಳಿದವ್ರನ್ನ, ಯಾಕಂದರೆ ಅವರು ಕೆಳಗಿಳಿಯೋದೇ ಆದರೆ ಅವ್ರಿಗೆ ಪವರ್ ಜಾಸ್ತಿ ಇರುತ್ತೆ, ಬಾರ್ಗೇನಿಂಗ್ ಪವರ್, ಬಿಟ್ಟು ಕೊಡ್ತಾ ಇದ್ದೀನಿ, ನಾನು ಹೇಳಿದವರು ಪಟ್ಟ ಕಟ್ಟಬೇಕು ಅಂತ ಕೇಳೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅವರು ಹೇಳಿದವರನ್ನು ಕೂರಿಸ್ತಾರೋ ಅನ್ನೋದಕ್ಕೆ ಕುತೂಹಲ. ಒಟ್ಟಿನಲ್ಲಿ ದಲಿತ CMೇ ಆಗ್ತಾರೆ ಅನ್ನುವಂಥ ಒಂದು ಸಂದೇಶವಂತೂ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದ ಬೆನ್ನಲ್ಲೇ ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ಈಗ ಇದೇ ಟೈಮಲ್ಲಿ ನೋಡಿ, ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ನಿಂತು ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈ ಮೂಡ ಕೇಸನ್ನು ಮೀರಿ ಈ ಸುದ್ದಿ ಸದ್ದು ಮಾಡುವ ಸಾಧ್ಯತೆ ಇದೆ.
ಬಿಗ್ ಸ್ಟೆಪ್ ತೊಗೊಳ್ಬಹುದು. 10ನೇ ತಾರೀಕಿಗೆ, ಅಕ್ಟೋಬರ್ 10ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಆ ಮೀಟಿಂಗಲ್ಲಿ ಜಾತಿ ಗಣತಿ ವಿಚಾರವನ್ನು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು, ತಗೊಳ್ಳಿದ್ದಾರೆ ಮತ್ತು ಅವತ್ತು ಅಂತಿಮ ತೀರ್ಮಾನ ಆಗಲಿದೆ. ಈಗ ಹೋರಾಟನೇ ಮಾಡ್ತೀವಿ ಇದಾಗದೇ ಇದ್ದರೆ ಅಂತ ಒಂದು ಕಡೆಯಿಂದ ಒತ್ತಡ ಶುರುವಾಗಿದೆ. ಹಿಂದುಳಿದ ವರ್ಗಗಳ ಶಾಸಕರೆಲ್ಲ ಹೋಗಿ ಸಿದ್ದರಾಮಯ್ಯನವ್ರ ಮೇಲೆ ಒತ್ತಡ ಹಾಕಿ ಬಂದಿದ್ದಾರೆ. ನೀವು ಮುಖ್ಯಮಂತ್ರಿಯಾಗಿ ಈಗ ಸಂಕಷ್ಟದ ಪರಿಸ್ಥಿತಿ ಇದೆ, ನಿಮಗೆ ರಕ್ಷಾ ಕವಚವಾಗುತ್ತೆ ಈ ಜಾತಿ ಗಣತಿ ವರದಿಯನ್ನು ಬಹಿರಂಗಗೊಳಿಸ್ಬಿಡಿ. ನೀವು ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಮುಂದಿಡಿ. ದೇವರಾಜ ಅರಸು ಬಳಿಕ ಹಿಂದುಳಿದ ವರ್ಗಗಳ ಚಾಂಪಿಯನ್ ಅಂತ ಹೆಸರುವಾಸಿಯಾಗಿರೋ ಸಿದ್ದರಾಮಯ್ಯನವರು ಅಕಸ್ಮಾತ್ ನಾಳೆ ಏನಾದರೂ ಕುರ್ಚಿಗೆ ಹೆಚ್ಚು ಕಡಿಮೆ ಆದರೂ ದೊಡ್ಡ ನಿರ್ಧಾರವನ್ನು ತಗೊಂಡೇ ಕೆಳಗಿಳಿದ್ರು. ತಮ್ಮ ಬೆನ್ನಿಗಿರುವ ಅಹಿಂದ ಶಕ್ತಿಗೆ ನಿಜವಾಗೂ ನ್ಯಾಯ ಕೊಡಿಸಿಯೇ ಅವರು ಕೆಳಗಿಳಿದ್ರು ಅನ್ನೋದು ಆಗುತ್ತೆ. ಇಲ್ಲ ನೀವು ಕೆಳಗಿಳಿಯದಂತೆ ಇದು ರಕ್ಷಾ ಕವಚವೂ ಆಗುತ್ತೆ. ಸಮುದಾಯದ ಬಲ ಭದ್ರವಾಗಿ ಸಿಕ್ಕಿಬಿಟ್ರೆ ಹೈಕಮಾಂಡ್ ಕೂಡ ಇಕ್ಕಟ್ಟಲ್ಲಿ ಸಿಲುಕತ್ತೆ ಅನ್ನುವ ಸಲಹೆ ಬಂದಿದ್ದು, ಈಗೇನಾದರೂ ಜಾತಿ ಗಣತಿ ವರದಿ ಔಟ್ ಆಗಿಬಿಟ್ರೆ ಒಂದು ರೀತಿಯಲ್ಲಿ ಅದು ಕೋಲಾಹಲಕ್ಕೂ ಕಾರಣ ಆಗಬಹುದು. ಆ ಕೋಲಾಹಲದಲ್ಲಿ ಗಲಾಟೆ ಸದ್ದಿಲ್ಲದಂತಾಗಿ ಪಕ್ಷದ ಒಳಗಡೆ ಯಾರು ಆಕಾಂಕ್ಷಿಗಳಿದ್ರಲ್ಲ ಅವರ ಬಾಯಿ ಮುಚ್ಚಿಸೋದಕ್ಕೂ ಕೂಡ ಪ್ರತಿಪಕ್ಷಗಳು ಹೋರಾಟ ಮಾಡ್ತವೆ. ಇಂತಹ ಒಳ್ಳೆಯ ಅಸ್ತ್ರವನ್ನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪಕ್ಷದ ಒಳಗಡೆ CM ಕೆಳಗಿಳಿಬೇಕು ಅನ್ನೋ ಪ್ರಯತ್ನ ಇದೆಯಲ್ಲ, ಅದಕ್ಕೆ ಫುಲ್ ಸ್ಟಾಪ್ ಹಾಕಬಹುದು ಅನ್ನೋ ಲೆಕ್ಕಾಚಾರದಂತೆಯೂ ಕಾಣಿಸ್ತಾ ಇದೆ. ಸೊ ಒಂದು ಕಡೆ ಸಿದ್ದರಾಮಯ್ಯನವರ ಫೈಲ್ ಮೂವ್ ಆಗ್ತಿರೋದು, ಫಾಸ್ಟಾಗಿ ಎಲ್ಲ ಕ್ಲಿಯರ್ ಮಾಡ್ತಾ ಇರೋದು 4 ದಿನಗಳಿಂದ. ಮತ್ತೊಂದು ಕಡೆ ಕುರ್ಚಿ ಭದ್ರ ಮಾಡಿಕೊಳ್ಳೋದಕ್ಕೆ ಇಂಥದ್ದೊಂದು ಪ್ಲ್ಯಾನ್ ಸಿದ್ಧವಾಗ್ತಿದೆ ಅನ್ನೋ ಸುದ್ದಿ. ಕಾದು ನೋಡಬೇಕು. ಈಗ ಕೈಪಾಳ್ಯದಲ್ಲಿಯೇ ಜಟಾಪಟಿ ಕಾರಣ ಆಗಿಬಿಡುತ್ತೆ ಜಾತಿ ಗಣತಿ ಔಟ್ ಆಗಿದ್ದೇ ಹೋದಾದರೆ. ಸೊ ಡೆಲ್ಲಿ ಲೆಕ್ಕಾಚಾರ ಏನು? ಇಷ್ಟು ದಿನ ಗಟ್ಟಿಯಾಗಿ ನಿಂತಿದ್ದ ರಾಹುಲ್ ಗಾಂಧಿಯವರು ಮೌನಕ್ಕೆ ಶರಣಾಗಿದ್ದಾರೆ ED ಎಂಟ್ರಿ ಬೆನ್ನಲ್ಲೇ. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.